ಕಾವೇರಿದ್ದಂತಹ ಕಾವೇರಿ ವಿವಾದಕ್ಕೆ ಈಗ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ತಮಿಳುನಾಡಿಗೆ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರು ಬಿಡಬೇಕು ಅನ್ನುವಂತಹ ಆದೇಶ ಸರ್ಕಾರಕ್ಕೆ ತಲೆಬಿಸಿ ಶುರು ಮಾಡಿತ್ತು. ಮಳೆ ಆಗದೆ ನೀರಿನ ಒಳಹರಿವು ಬರದೇ ಇದ್ದಿದ್ರೆ ನೀರು ಬಿಡೋದು ಹೇಗೆ ಅನ್ನೋ ಟೆನ್ಷನ್ ಕೂಡ ಶುರುವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಾನೂನು ಹೋರಾಟ ಯಾವ ರೀತಿ ಮಾಡಬೇಕು ಎಂಬ ಉದ್ದೇಶದಿಂದ ಸಿಎಂ ಸರ್ವಪಕ್ಷ ಸಭೆ ಕರೆದಿದ್ರು. ರಾಜ್ಯದ ಹಿತದೃಷ್ಟಿಯಿಂದ ಸರ್ವಪಕ್ಷಗಳ ನಾಯಕರು ಸಭೆಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಮೇಕೆದಾಟು ಯೋಜನೆಯೇ ಶಾಶ್ವತ ಪರಿಹಾರ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಮೇಕೆದಾಟು ದಟ್ ಇಸ್ ದಿ ಪರ್ಮನೆಂಟ್ ಸೊಲ್ಯೂಷನ್. ಮೇಕೆದಾಟು ಯೋಜನೆಯನ್ನ ಯಾವ ರೀತಿ ಮಾಡಬೇಕು, ಇನ್ನ ರೈತರಿಗೆ ಇನ್ನ ಒಂದು ಹನಿನೂ ಕೂಡ ನೀರು ಬಿಟ್ಟಿಲ್ಲ, ನಾಲೆಗಳಿಗೆ ಯಾಕೆ ನೀರು ಬಿಟ್ಟಿಲ್ಲ, ಈ ಪ್ರಶ್ನೆಯನ್ನ ನಾವು ಕೇಳೋರಿದ್ದೀವಿ. ಕಾವೇರಿ ವಿಚಾರದಲ್ಲಿ ಜನರ ಹಾಗೂ ರೈತರ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ಕಾವೇರಿ ನೀರಿಗಾಗಿ ರಾಜ್ಯ ನಾಯಕರ ಒಗ್ಗಟ್ಟು ಪ್ರದರ್ಶನ. ಕಾವೇರಿ ವಿವಾದ ಶಾಶ್ವತ ಪರಿಹಾರಕ್ಕೆ ಮೇಕೆದಾಟು ಒಂದೇ ಪರಿಹಾರ. ನೆಲ, ಜಲ, ಭಾಷೆ ವಿಚಾರಕ್ಕೆ ನಾವೆಲ್ಲರೂ ಒಂದೇ ಎಂದು ಸಂದೇಶ. ರೈತರಿಗೆ ನೀರು, ಮೇಕೆದಾಟು ಯೋಜನೆ, ಸರ್ವಪಕ್ಷ ಸಭೆಯಲ್ಲಿ ಏನೆಲ್ಲ ಚರ್ಚೆ. ಕಾವೇರಿ ಜಲ ಸಂಕಷ್ಟ, ಕಾವೇರಿ ನೀರಿನ ಸಮಸ್ಯೆಯ ತಲೆನೋವು ಇಂದು ನಿನ್ನೆಯದಲ್ಲ. ಮಳೆ ಕೈಕೊಟ್ಟಾಗ್ಲೆಲ್ಲ ರಾಜ್ಯಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ರಾಜ್ಯ ನಾಯಕರು ದಿಟ್ಟ ನಿರ್ಧಾರ ಕೈಗೊಂಡಿದ್ದಾರೆ. ಕಾವೇರಿ ಸಮಸ್ಯೆಗೆ ತಾತ್ಕಾಲಿಕವಲ್ಲ, ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಮೇಕೆದಾಟು ಯೋಜನೆಯೇ ಪರಿಹಾರ ಎಂಬ ಸಂದೇಶ ಸಾರಿದ್ದಾರೆ. ಈ ಮೂಲಕ ಮೇಕೆದಾಟು ಯೋಜನೆ ಮಾಡೇ ಮಾಡ್ತೀವಿ ಎಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ಹೌದು, ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ಸರ್ವಪಕ್ಷ ಸಭೆ ನಡೆಯಿತು. ಮಾಜಿ ಸಿಎಂಗಳಾದ ಸಿದ್ದರಾಮಯ್ಯ, ಎಚ್ಡಿ ಕುಮಾರಸ್ವಾಮಿ, ಬಿಎಸ್ ಯಡಿಯೂರಪ್ಪ, ರಾಜ್ಯ ಪ್ರತಿನಿಧಿಸುವ ಕೇಂದ್ರ ಸಚಿವರು, ಸಂಸದರು, ಶಾಸಕರು ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಪ್ರಮುಖವಾಗಿ 3 ವಿಚಾರಗಳ ಬಗ್ಗೆ ಚರ್ಚೆಯಾಯಿತು. ಕಾವೇರಿ ನದಿ ನೀರು ಹಂಚಿಕೆ ವಿವಾದದ ಕುರಿತು ಶುರುವಾದ ಚರ್ಚೆಯಲ್ಲಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಚರ್ಚೆ ನಡೆಸಲಾಯಿತು. ಉದ್ಭವವಾಗಿದ್ದ ಕಾವೇರಿ ಜಲಸಂಕಷ್ಟವನ್ನ ಪ್ರಕೃತಿ ಪರಿಹರಿಸಿದೆ. ಈಗ ಮಳೆಯಾಗಿರಬಹುದು, ಆದರೆ ಮುಂದಿನ ದಿನದಲ್ಲಿ ಕೊರತೆಯಾಗಬಹುದು. ಕೃಷಿ ಮತ್ತು ಕುಡಿಯುವ ನೀರನ್ನ ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆ ಹೆಜ್ಜೆ ಇಡಬೇಕು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಇದಕ್ಕಾಗಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವತ್ತ ಚರ್ಚೆ ನಡೆಸಿದ ನಾಯಕರು ಮೇಕೆದಾಟು ಯೋಜನೆ ಜಾರಿಗೆ ಹೆಜ್ಜೆ ಇಡುವುದೇ ಸೂಕ್ತ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ. ಮೇಕೆದಾಟು ಯೋಜನೆಗೆ ಡಿಪಿಆರ್ ನ್ಯೂನ್ಯತೆ ಸರಿಪಡಿಸಿ ಕೇಂದ್ರಕ್ಕೆ ಕಳುಹಿಸಲು ಸರ್ವಪಕ್ಷ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಬಿಜೆಪಿ ಸಂಸದರು ಕೂಡ ನಾವು ಕೇಂದ್ರದ ಮೇಲೆ ಒತ್ತಡ ಹೇರಲಿದ್ದೇವೆ ಎಂಬ ಭರವಸೆ ನೀಡಿದ್ದಾರೆ. ಮೇಕೆದಾಟು ದಟ್ ಇಸ್ ದಿ ಪರ್ಮನೆಂಟ್ ಸೊಲ್ಯೂಷನ್ ಏನು ಈಗಾಗಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ಸೆಂಟ್ರಲ್ ಗವರ್ಮೆಂಟ್ ಅವರು ಏನು ರಿಪ್ಲೈ ಮಾಡಿದೆ, ಅದೆಲ್ಲ ಗಮನದಲ್ಲಿಟ್ಕೊಂಡು ಯು ಶುಡ್ ಗೋ, ಡೋಂಟ್ ವೇಸ್ಟ್ ಟೈಮ್. ಮುಂದಿನ ದಿನಗಳಲ್ಲಿ ಮೇಕೆದಾಟು ಯೋಜನೆಯನ್ನ ಯಾವ ರೀತಿ ಮಾಡಬೇಕು, ಏನು ಇವತ್ತು ಪರಿಸ್ಥಿತಿ ಇದು ಇವತ್ತಿದ್ದಾಗ ತಮಿಳುನಾಡಿನಲ್ಲಿ ಬೆಳೆಗೆ ಎಷ್ಟು, ಕುಡಿಯೋ ನೀರಿಗೆ ಎಷ್ಟು, ಇವತ್ತು ಮೊದಲನೇ ಬಾರಿಗೆ ಚರ್ಚೆ ಆಗಿದೆ. ಆದ್ರಿಂದ ಭಾರತ ಸರ್ಕಾರ ಈಗಾಗಲೇ ಮೇಕೆದಾಟು ಯೋಜನೆಯನ್ನ ಕರ್ನಾಟಕದಲ್ಲಿ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಮೇಕೆದಾಟಿನ ಬಗ್ಗೆ ಮತ್ತೊಂದರ ಬಗ್ಗೆ ಪ್ರಶ್ನೆಗಳು ಬಂದಂತ ಸಂದರ್ಭದಲ್ಲಿ ಡಿಎಂಕೆ ಸದಸ್ಯರು ರೈಸ್ ಮಾಡಿದಾಗ ಬಾರಿ ಕೇಂದ್ರ ಸರ್ಕಾರ ನೇರವಾಗಿ ರಾಜ್ಯ ಸರ್ಕಾರದ ಆ ಬೇಡಿಕೆಗಳು ಏನುಂಟು ಅದು ಸರಿ ಅಂತ ಹೇಳುವಂತ ರೀತಿಯಲ್ಲಿ ಒತ್ತು ಕೊಟ್ಟದ್ದು. ಕೃಷಿ, ಕುಡಿಯುವ ನೀರಿಗೆ ಆದ್ಯತೆ ಕೊಡಿ ಎಂದ ವಿಪಕ್ಷ. ಕೆರೆ, ಕಟ್ಟೆಗೆ ಕುಡಿಯುವ ಉದ್ದೇಶಕ್ಕೆ ನೀರು ಬಿಟ್ಟಿದ್ದೇವೆ ಎಂದ ಸಿಎಂ. ಇನ್ನು ಸರ್ವಪಕ್ಷ ಸಭೆಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ರಾಜ್ಯದ ರೈತರು, ಜನರ ಹಿತವೇ ಮುಖ್ಯ ಅಂದ್ರು. ಕೃಷಿಗೆ, ಕುಡಿಯುವ ನೀರು ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಅಂತ ವಿಪಕ್ಷ ನಾಯಕರು ಸಲಹೆ ನೀಡಿದ್ರು. ಈ ಬಗ್ಗೆ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ಕೆರೆಗಳಿಗೆ, ಜಾನುವಾರುಗಳಿಗೆ ಕುಡಿಯಲು ನೀರು ಹರಿಸಿದ್ದೇವೆ ಅಂದ್ರು. ಇನ್ನು ಬೆಳೆಗಳಿಗೆ ನೀರು ಹರಿಸುವ ಬಗ್ಗೆ ಮಾತನಾಡಿದ ಸಿಎಂ, ಯಾವ ಬೆಳೆ ಹಾಕಬೇಕು ಎಂದು ರೈತರಿಗೆ ತಿಳಿಸ್ತೇವೆ ಅಂದ್ರು. ಒಂದೇ ಒಂದು ಮಾತು, ಸರ್ಕಾರ ಯಾವುದೇ ನಿರ್ಣಯ ತೆಗೆದುಕೊಂಡ್ರೂ ಕೂಡ ಕರ್ನಾಟಕದ ಕುಡಿಯೋ ನೀರಿನ ಹಿತಾಸಕ್ತಿ, ಬೆಂಗಳೂರಿನ ಕುಡಿಯೋ ನೀರಿನ ಹಿತಾಸಕ್ತಿ, ಮಂಡ್ಯ ಮೈಸೂರಿನ ಕುಡಿಯೋ ನೀರು ಮತ್ತೆ ನಮ್ಮ ಮುಂಗಾರು ಬೆಳೆಗೆ ಏನು ನೀರನ್ನ ಯಾವ ರೀತಿ ಸುರಕ್ಷಿತ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಇದು ಹುಡುಗಾಟದ ಮಾತಾಗಿದೆ. ಕುಡಿಯೋ ನೀರಿಗೆ ಮಾತ್ರ ಈಗಾಗಲೇ ನಾವು ಅವ್ರಿಗೆ ಸ್ವಲ್ಪ ನೀರನ್ನ ನಮ್ಮ ಚಾನೆಲ್ಗಳಲ್ಲಿ ಡ್ಯಾಮ್ಗಳ ವ್ಯವಸಾಯಕ್ಕಲ್ಲ, ಡ್ಯಾಮ್ ಇದನ್ನ ನಮ್ಮ ಕೆರೆ ಕಟ್ಟೆಗಳಿಗೆ ತುಂಬಿಕೊಳ್ಳಲಿಕ್ಕೆ ಸ್ವಲ್ಪ ಅನುವನ್ನ ನಾವು
ಮಾಡಿಕೊಂಡು ನಾವು ಬಂದಿದ್ದೇವೆ. ಪ್ರೈಮ್ ಮಿನಿಸ್ಟ್ರೇ ನಮಗೆಲ್ಲ ಮುಂದೆ ವಾರ್ನಿಂಗ್ ಕೊಟ್ಟಿದ್ರು. ಅದು ಕೂಡ ಗಮನದಲ್ಲಿಟ್ಕೊಂಡು ನಾವು ಬೆಳೆಗಳನ್ನ ಯಾವ್ಯಾವ ಬೆಳೆ ಹಾಕಬೇಕು ಅಂತೇಳಿ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್, ಅಗ್ರಿಕಲ್ಚರ್ ಟೆಕ್ನಿಕಲ್ ಟೀಮ್ ಅವರು ಕೂಡ ನಾವು ರೈತರಿಗೆ ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಆ ಜಿಲ್ಲೆಗೆ ಏನೇನು ಆಗಬೇಕು ಅನ್ನೋದನ್ನ ಅವ್ರಿಗೆ ಮಾರ್ಗದರ್ಶನ ಕೊಡುವಂತ ಕಾರ್ಯಕ್ರಮ ಕೂಡ ನಾವು ರೂಪಿಸ್ತೇವೆ. ಕಾವೇರಿ ವಿಚಾರದಲ್ಲಿ ರೈತರ ರಕ್ಷಣೆಗೆ ಬದ್ಧ ಎಂದ ಸಿಎಂ. ಇನ್ನು ಕಾವೇರಿ ನದಿ ನೀರಿನ ವಿಚಾರವಾಗಿ ಆರ್ ಅಶೋಕ್ ತಮಿಳುನಾಡಿಗೆ ನೀರು ಬಿಟ್ಟಿದ್ದೀರಾ, ರೈತರಿಗೆ ಯಾಕೆ ನೀರು ಬಿಟ್ಟಿಲ್ಲ ಅಂದ್ರು. ಕಾವೇರಿ ವಿಚಾರದಲ್ಲಿ ಸರ್ಕಾರ ರೈತರ ರಕ್ಷಣೆಗೆ ಬದ್ಧವಾಗಿದೆ ಅಂತ ಸಿಎಂ ಡಿಕೆ ತಿಳಿಸಿದ್ರು. ನಮ್ಮ ರೈತರಿಗೆ ಇದೇನೋ ತಮಿಳುನಾಡಿಗೆ ಬಿಡ್ತಾ ಇದ್ದೀರಾ, ಆದರೆ ನಮ್ಮ ರೈತರಿಗೆ ಯಾಕೆ ಇನ್ನೂ ಬಿಟ್ಟಿಲ್ಲ, ನಾಲೆಗಳಿಗೆ ಯಾಕೆ ನೀರು ಬಿಟ್ಟಿಲ್ಲ, ಈ ಪ್ರಶ್ನೆಯನ್ನ ನಾವು ಕೇಳೋರಿದ್ದೀವಿ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಜನರ ಹಾಗೂ ರೈತರ ರಕ್ಷಣೆಗೆ ನಾನು ಮತ್ತು ನಮ್ಮ ಸರ್ಕಾರ ಎರಡು ಕೂಡ ಬದ್ಧವಾಗಿದೆ. ಅದನ್ನು ಕೂಡ ನಾವು ಲೀಗಲ್ ಟೀಮ್ನ ಗಮನದಲ್ಲಿಟ್ಕೊಂಡು ಅವರ ಚರ್ಚೆ ಮಾಡಿ ಡಿಸಿಷನ್ಸ್ಗೆ ನಾವು ಬರ್ತೇವೆ. ಕಾವೇರಿ ವಿಚಾರದಲ್ಲಿ ಸರ್ಕಾರ ಬದ್ಧ ಆಗಿದೆ, ಬಂದ್ ಕೈ ಬಿಡುವಂತೆ ಸಿಎಂ ಡಿಕೆಶಿ ಮನವಿ ಮಾಡಿದ್ದಾರೆ. ಎಲ್ಲ ನನ್ನ ಕನ್ನಡ ಸಂಘಟನೆಯವ್ರ ಹತ್ರ ನಾನು ಮಾತಾಡ್ತೇನೆ, ನಾನೇ ಖುದ್ದಾಗಿ ಮಾತಾಡ್ತೇನೆ, ಕೆಲವರು ನಮ್ಮ ಮಂತ್ರಿಗಳು ಕೂಡ ಮಾತಾಡ್ತಾರೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡೋದು ಬೇಡ. ಬಂದ್ನಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಬಂದ್ನಿಂದ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ವಾ ಅಂತ? ಸಾಧ್ಯವೇ ಇಲ್ಲ. ಬಂದ್ ಅಖಂಡ ಕರ್ನಾಟಕ ಬಂದ್, ಕನ್ನಡಿಗರಿಗಾಗಿ ಬಂದ್, ಕಾವೇರಿಗಾಗಿ ಬಂದ್, ಯಾವ ಕಾರಣಕ್ಕೂ ಬಂದ್ ಹಿಂದೆ ತೆಗೆದುಕೊಳ್ಳುವ ಪ್ರಶ್ನೆ ಇಲ್ಲ. ಒಟ್ಟಾರೆ ಪಕ್ಷಭೇದ ಮರೆತು ಪಕ್ಷಾತೀತವಾಗಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ನ ಘಟಾನುಘಟಿ ನಾಯಕರು ರಾಜ್ಯದ ನೆಲ, ಜಲ, ಭಾಷೆಯ ವಿಚಾರವಾಗಿ ನಾವೆಲ್ಲರೂ ಒಂದೇ ಎಂಬ ಸಂದೇಶ ಸಾರಿದ್ದಾರೆ. ಮೇಕೆದಾಟು ಯೋಜನೆ ಜಾರಿಗೆ ಒಳ್ಳೆ ಸಮಯ ನೋಡೋಣ ಎಂಬ ದೃಢ ನಿರ್ಧಾರ ಕೈಗೊಂಡಿದ್ದಾರೆ. ಹರೀಶ್ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.